ಓಂ ಆತ್ಮ ಪ್ರಕರಣಾತ್ ಓಂ ಅಂತಿದು 4ನೇ ಅಧ್ಯಾಯದ 3ನೇ ಪಾದದ 4ನೇ ಪಾದದ 3ನೇ ಸೂತ್ರ. ಅಲ್ಲಿ ಈ ಶಬ್ದದಿಂದ ಇಲ್ಲೆಲ್ಲ ಬರುವಂಥ ಶಬ್ದಗಳಿಂದ ಯಾವ ತಗೋಬೇಕು, ಸೂರ್ಯನನ್ನು ತಗೋಬೇಕು, ಪರಮಾತ್ಮನನ್ನು ತಗೋಬೇಕು ಅಂತ ಸಂಶಯ ಬರೋದಿದೆ ಕೆಲವರಿಗೆ. ಪರಂಜ್ಯೋತಿ ಅಂತಿದೆ, ಪರಂಜ್ಯೋತಿ ಎಂಬ ಶಬ್ದದಿಂದ ಯಾರನ್ನು ತಗೋಬೇಕು ಅಂತ, ಅದಕ್ಕಾಗಿ ಈ ಸೂತ್ರ ಹೊರಟಿದೆ ಆತ್ಮ ಪ್ರಕರಣ ಅಂತ. ಪರಂಜ್ಯೋತಿ ಶಬ್ದೇನ ಪರಮಾತ್ಮ ಏವ ಉಚ್ಯತೆ ತತ್ ಪ್ರಕರಣತ್ವಾತ್. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇರೋದನ್ನು ಓದ್ತಾ ಇದ್ದೇನೆ ನಾನು. ಪರಂಜ್ಯೋತಿ ಶಬ್ದದಿಂದ ಸೂರ್ಯನನ್ನು ತಗೊಳ್ಳುವುದಲ್ಲ, ಪರಮಾತ್ಮನನ್ನೇ ತಗೊಳ್ಬೇಕು. ಯಾಕಂದ್ರೆ ಅದೇ ಪ್ರಕರಣ ಅಲ್ಲಿ ನಡೆದಿದೆ. ಯಾವ ಪರಮಾತ್ಮನನ್ನ ತಿಳ್ಕೊಂಡ್ರೆ ನಮಗೆ ಮುಕ್ತಿ ಆಗ್ತದೋ ಹೀಗೆಲ್ಲ ಬಂದಿದೆ. ಮತ್ತೆ ಆ ಪರಮಾತ್ಮನನ್ನೇ ಜಿಜ್ಞಾಸೆಗೆ ಒಳಪಡಿಸ್ಬೇಕು, ಹೀಗೆಲ್ಲ ಬಂದಿದೆ ಅಲ್ಲಿ. ಆದ್ರಿಂದ ಬೇರೆ ಯಾರನ್ನು ಕೂಡ ಇಟ್ಕೊಳಿಕ್ ಬರೋದಿಲ್ಲ ಅಂತ ನಾವು ಅಲ್ಲಿ ತಿಳ್ಕೋಬೇಕು. ಅಲ್ಲಿ ಪರಂಜ್ಯೋತಿ ಎಂಬ ಶಬ್ದ ಛಾಂದೋಗ್ಯನಲ್ಲಿ ಏನ್ ಬಂದಿದೆಯಲ್ಲ, ಅದರಿಂದ ನಾವು ಬೇರೆ ಯಾರನ್ನು ಇಟ್ಕೊಳ್ಳುವಂತಿಲ್ಲ. ಕೆಲವರಿಗೆ ಪ್ರಶ್ನೆ, ಸೂರ್ಯ ಮಗನ್ಮ ಜ್ಯೋತಿರುತ್ತಮಂ, ಸೂರ್ಯನೆಂಬ ಜ್ಯೋತಿಯನ್ನು ನಾನು ಹೊಂದುತ್ತೀನಿ, ಸ ತೇಜಸ್ಸಿ ಸೂರ್ಯ ಸಂಪನ್ನ, ಹೀಗೆಲ್ಲ ಅಲ್ಲಿ ಸೂರ್ಯನ ಬಗ್ಗೆ ಬಂದಿದೆ. ಆದ್ರಿಂದ ಅವನನ್ನು ಇಟ್ಕೋಬೇಕೇನೋ ಅಂತ ಒಂದು ಜಿಜ್ಞಾಸೆ ನನಗೆ ಬರ್ತದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅದು ಯಾರನ್ನು ಇಟ್ಕೊಳ್ಳುವುದಲ್ಲ, ಪರಮಾತ್ಮನನ್ನೇ ಇಟ್ಕೋಬೇಕು. ಹಾಗೆ ಪ್ರಕರಣ ಹಾಗೇನೆ ನಡೆದಿದೆ ಅಂತ ಅಲ್ಲಿ ಸಿದ್ಧಾಂತ. ಸಮಾಖ್ಯ ಇರಬಹುದು, ಸಮಾಖ್ಯಕ್ಕಿಂತಲೂ ಪ್ರಕರಣ ಪ್ರಬಲ. ಸಮಾಖ್ಯ ಅಂದ್ರೆ ಸೂರ್ಯನನ್ನು ಹೇಳುವಂಥ ಪ್ರಕರಣ ಅಂತ ಅರ್ಥ. ಸೂರ್ಯನನ್ನ ಅಲ್ಲಿ ಹೇಳಲಿಕ್ಕೆ ಶಬ್ದ ಇರಬಹುದು, ಸೂರ್ಯನನ್ನು ಹೇಳಲಿಕ್ಕೆ ಸೂರ್ಯ, ಜ್ಯೋತಿಸ್ಸು ಅಂತ ಹೀಗೆಲ್ಲ ಶಬ್ದಗಳು ಇರಬಹುದು. ಆದ್ರೆ ಅಲ್ಲಿರುವ ಶಬ್ದ, ಅಲ್ಲಿರೋ ಪ್ರಕರಣ ನೋಡಿದ್ರೆ ಈ ಸೂರ್ಯ ಪ್ರಕರಣ ಅಲ್ಲ, ಅದು ಪರಮಾತ್ಮ ಪ್ರಕರಣ ಅಂತ ಹೀಗದ್ರ ತಾತ್ಪರ್ಯ. ಸಮಾಖ್ಯ ಅಂದ್ರೆ ಸಮಾನ ಶಬ್ದ ಅರ್ಥವನ್ನು ಹೇಳುವಂಥ ಶಬ್ದಗಳು ಅಂತ ಅರ್ಥ. ಸೂರ್ಯ, ಜ್ಯೋತಿ ಇದೆಲ್ಲ ಸಮಾನ ಅರ್ಥವನ್ನು ಹೇಳುವಂಥ ಶಬ್ದಗಳು. ಅದನ್ನ ಅಲ್ಲಿ ತೋರಿಸಿದ್ದಾರೆ ಪ್ರಶ್ನೆ ಮಾಡುವವರು. ಆದ್ರೆ ಅದಕ್ಕಿಂತ ಪ್ರಕರಣ ಮುಖ್ಯ, ಯಾವ ಪ್ರಕರಣದಲ್ಲಿ ಇದು ಬಂದಿದೆ ಅಂತ ಅನ್ನೋದು ಮುಖ್ಯ. ಅದನ್ನ ಈ 28ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಅಮುನಾ ಜನಾರ್ದನೇನ ಇತಿ ಉಕ್ತ್ಯ ಏವ, ಸೂರ್ಯ ಮಗನ್ ಅಮುನಾ ಜನಾರ್ದನೇನ ಅಂತ ಇಲ್ಲಿ ನಾವು ತೋರಿಸ್ಕೊಟ್ಟಾಯ್ತು. ಅದರಿಂದ ಏನು ಸ್ಪಷ್ಟ ಆಗ್ತದೆ ಅಂತ ಹೀಗೆ ಪ್ರಶ್ನೆ. ಅಲ್ಲೊಂದು ಪ್ರಶ್ನೆ ಅಲ್ಲಿದೆ, ಸೂರ್ಯ ಮಗನ್ಮ ಜ್ಯೋತಿ ಇತಿ ಸ ತೇಜಸ್ಸಿ ಸೂರ್ಯ ಸಂಪನ್ನ ಇತಿ ಸಮಾಖ್ಯಾನ. ಸಮಾಖ್ಯಾನ ಅಂದ್ರೆ ಸಮಾನ ವಿಷಯಗಳನ್ನ, ಸಮಾನ ವ್ಯಕ್ತಿಯನ್ನು ಹೇಳುವಂತ ಶಬ್ದ ಅಂತ ಅರ್ಥ. ಅದಿದೆ ಅಲ್ಲಿ. ಅದಿರೋದ್ರಿಂದ ಸೂರ್ಯನ ಇಟ್ಕೋಬೇಕಲ್ಲ. ಪರಂಜ್ಯೋತಿ ಉಪಸಂಪದ್ದಿ ಇತ್ಯತ್ರ ಜ್ಯೋತಿಷ್ ಶಬ್ದತಃ ಸೂರ್ಯೇವ ನ ಬ್ರಹ್ಮ. ಜ್ಯೋತಿಷ್ ಶಬ್ದದಿಂದ ವಾಚ್ಯನಾದವನು ಸೂರ್ಯನೇ ಹೊರತು ಬೇರೆ ಯಾರು ಅಲ್ಲ ಅಂತ ಪ್ರಶ್ನೆ. ಅತಃ ತಸ್ಯ ಬ್ರಹ್ಮತ್ವ ಮುಕ್ತಂ, ಅವನಿಗೆ ಬ್ರಹ್ಮತ್ವವನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಬಂದಿರುವಂಥದ್ದೇ ಈ ಪ್ರಕರಣ, ಆತ್ಮ ಪ್ರಕರಣ ಅಂತ. ಅದರ ಅರ್ಥವನ್ನ ಹೀಗೆ ಸಂಗ್ರಹ ಮಾಡಿದ್ದಾರೆ. ಪರಮಾತ್ಮನೇ ಆತ್ಮ, ಜನಾರ್ದನ, ಸೂರ್ಯ ಇತ್ಯಾದಿ ಎಲ್ಲ ಶಬ್ದದಿಂದಲೂ ಕೂಡ ಅದರ ತಾತ್ಪರ್ಯ ಅಂತ ಅದರ ಅಭಿಪ್ರಾಯ. ಸರಿಯಾ? ಅದು ಆತ್ಮ ಪ್ರಕರಣ ಅನ್ನುವ ಸೂತ್ರಕ್ಕೆ ಸಂಬಂಧಪಟ್ಟದ್ದಾಯಿತು. ಅಲ್ಲೊಂದು ಶ್ಲೋಕನೂ ಕೂಡ ಆಚಾರ್ಯ ಹೇಳಿದ್ದಾರೆ. ಪರಂಜ್ಯೋತಿ ಪರಂ ಬ್ರಹ್ಮ ಪರಮಾತ್ಮಾದಿಕಾ ಗಿರಹ ಸರ್ವತ್ರ ಹರಿಮೇ ವೈಕಂ ಬ್ರೂಯು ನಾಣ್ಯಂ ಕಥಂಚನ ಅಂತ ಹೀಗೆ ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳ್ತವೆ. ಆದ್ರಿಂದ ಇಲ್ಲಿ ಸೂರ್ಯ ಇತ್ಯಾದಿ ಶಬ್ದಗಳಿಂದಲೂ ಪರಮಾತ್ಮನನ್ನೇ ಇಟ್ಕೋಬೇಕು ಅಂತ ಅದ್ರ ತಾತ್ಪರ್ಯ. ಅದು ಆತ್ಮಾಧಿಕರಣ. ಮುಂದೆ ಅವಿಭಾಗೇನ ದೃಷ್ಟತ್ವ ಅಂತ 4ನೇ ಸೂತ್ರ, 4ನೇ ಅಧಿಕರಣ. ಅದರದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎತ್ತು ಈಶ್ವರಸ್ಯ ಸರ್ವಭೋಕ್ತೃತ್ವ ಸಿದ್ಧಯೇ ಸಾಯುಜ್ಯ ಭಾಜಾಂ ಈಶ ಭುಕ್ತ ಭೋಕ್ತೃತ್ವ ವಕ್ತುಂ ಅವಿಭಾಗೇನ ದೃಷ್ಟತ್ವ ಇತಿ ಸೂತ್ರಂ
ತಸ್ಯಾಪ್ಯರ್ಥಃ ಅಮುನಾ ಸಹ ಉತ್ತಮಾಃ ಯಥಾ ಸಂಕಲ್ಪ ಭೋಗಾಶ್ಚ ಇತ್ಯುಕ್ತ್ಯಾ ಏವ ಸಂಗೃಹೀತೋ ಧ್ಯೇಯಃ. ಈಶ್ವರ ಸರ್ವಭೋಕ್ತರಾಗಿದ್ದಾನೆ ಅಂತ ಇಲ್ಲಿ ತಿಳಿಸ್ಬೇಕಾಗಿದೆ. ಅದಕ್ಕಾಗಿ ಈ ಮುಂದಿನ ಸೂತ್ರ ಹೊರಟಿದೆ. ಯಾವುದು ಅವಿಭಾಗಿನ ದುಷ್ಟತ್ವ ಅನ್ನೋ ಸೂತ್ರ ಮತ್ತು ಅವಿಭಾಗಾಧಿಕರಣ ಹೊರಟಿದೆ. ಅದೇನು ಹೇಳ್ತಿದೆ ಅಂತಂದ್ರೆ, ಸಾಯುಜ್ಯ ಭಾಜಾಂ ಈಶಭುಕ್ತ ಭೋಕ್ತೃತ್ವ ವಕ್ತು. ಅನೇಕ ಜನ ಮುಕ್ತರು ಅನೇಕ ಥರ ಇದ್ದಾರೆ, ನಮ್ಗಿದು ಗೊತ್ತಿದೆ. ಅಲ್ಲಿ ಈ ಸಾಯುಜ್ಯ ಅನ್ನುವಂಥರು ಅತ್ಯಂತ ಶ್ರೇಷ್ಠವಾದ ಮುಕ್ತಿ. ಆ ಸಾಯುಜ್ಯವನ್ನ ಹೊಂದಿದವರೇನಿರ್ತಾರಲ್ಲ ಅವರು ಈಶಭುಕ್ತ ಭೋಕ್ತೃತ್ವ, ಪರಮಾತ್ಮ ಏನನ್ನ ಭೋಗಿಸಿರ್ತಾನೆ ಅದನ್ನೇ ಅವರು ಸ್ವೀಕಾರ ಮಾಡ್ತಾರೆ ಅಂತ ಹೀಗೆ ಅಲ್ಲಿ ಬಂದಿದೆ. ಆದ್ರಿಂದ ಅದನ್ನ ಹೇಳಿ ಹೊರಟಿರುವಂಥ ಅವಿಭಾಗಿನ ದುಷ್ಟತ್ವಾತ್ಮ ಸೂತ್ರ. ಇತಿ ಸೂತ್ರಂ ತಸ್ಯಾಪ್ಯರ್ಥ, ಅದನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದಕ್ಕೇನು ಅರ್ಥ ಅಂದ್ರೆ, ಅಮುನಾ ಸಹ ಉತ್ತಮಾಹ, ಅಮುನಾ ಸಹ ಈ ಪರಮಾತ್ಮನ ಜೊತೆಗೆ ಉತ್ತಮಾಹ ಉತ್ತಮರಾದವರು. ಉತ್ತಮಾಹ ಅಂದ್ರೆ ಅದರಲ್ಲಿ ಉತ್ತಮ ತರಗತಿಯ ಭಕ್ತರು ಅಂತ, ಉತ್ತಮ ತರಗತಿಯ ಸಾಧಕರು ಅಂತ ಅರ್ಥ. ಸಾಧಾರಣ ತರಗತಿಯ ಸಾಧಕರಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಉಳಿದವರಿಗೆ ದೊಡ್ಡ ದೊಡ್ಡ ತರಗತಿಯವರಿಗೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಉತ್ತಮಾಹ ಅಂತ ಅದಕ್ಕೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಯಥಾ ಸಂಕಲ್ಪ ಭೋಗಾಶ್ಚ ಇತ್ಯುಕ್ತ್ಯಾಯವ ಸಂಗೃಹೀತೋ ಧ್ಯೇಯ. ಹೀಗೆ ಅವರು ಅದನ್ನು ಕೂಡ ಸಂಗ್ರಹ ಮಾಡಿದ ಹಾಗಾಯ್ತು ಇಲ್ಲಿ ಶಬ್ದದಿಂದ. ಸೂತ್ರದಲ್ಲಿ ಏನಿದೆ, ಏ ಭೋಗ ಪರಮಾತ್ಮನ ಭುಜ್ಯಂತೆ ತೇವ ಮುಕ್ತೈ ಭುಜ್ಯಂತೆ. ಇದು ನಮ್ಮ ಸೂತ್ರ ಭಾಷ್ಯದ ವಾಕ್ಯ. ಯಾವ ಭೋಗಗಳನ್ನು ಪರಮಾತ್ಮ ಭೋಗ ಮಾಡ್ತಾನೋ ಅದನ್ನೇ ಈ ಮುಕ್ತರು ಕೂಡ ಭೋಗ ಮಾಡ್ತಾರೆ. ಯಾನೇವಾಹಂ ಶೃಣೋಮಿ ಯಾನ್ ಪಶ್ಯಾಮಿ ಯಾನ್ ಜಿಘ್ರಾಮಿ ತಾನೇವೈತೆ ಇದಂ ಶರೀರಂ ವಿಮುಚ್ಯ ಅನುಭವಂತಿ ಇತಿ ಚತುರ್ವೇದ ಶಿಖಾದಲ್ಲಿದೆ. ಏನನ್ನ ನಾನು ಕೇಳ್ತೇನೆ, ನಾನು ಏನನ್ನು ನೋಡ್ತೀನಿ, ಯಾವುದನ್ನ ಮೂಸ್ತೇನೆ, ತಾನೇವೈತೆ ಇದಂ ಶರೀರಂ ವಿಮುಚ್ಯ ಅನುಭವಂತಿ. ಈ ಪ್ರಾಕೃತವಾದ ಶರೀರವನ್ನು ತೊರೆದು ಅವರು ನಾನು ಮಾಡಿದ್ದನ್ನೇ ಎಲ್ಲವನ್ನೂ ಅನುಭವಿಸ್ತಾರೆ ಅಂತ ಚತುರ್ವೇದ ಶಿಖಾದಲ್ಲಿದೆ. ಮತ್ತೆ ಭವಿಷ್ಯತ್ ಪುರಾಣದಲ್ಲಿ ಕೂಡ ಹೀಗೊಂದು ಮಾತಿದೆ, ಮುಕ್ತಾ ಪ್ರಾಪ್ಯ ಪರಂ ವಿಷ್ಣುಂ ತದ್ಭೋಗಾನ್ ಲೇಷತಃ ಕ್ವಚಿತ್ ಬಹಿಷ್ಠಾನ್ ಭುಂಜತೆ ನಿತ್ಯಂ ನ ಆನಂದಾದೀನ್ ಕಥಂಚನ. ಮುಕ್ತರಾದವರು ಪರಮಾತ್ಮನಾದ ವಿಷ್ಣುವನ್ನು ಪಡೆದು ಅವನು ಏನು ಭೋಗಗಳನ್ನು ಅನುಭವಿಸ್ತಾನೆ ಅದರಲ್ಲೇ ಕೆಲವು ಭಾಗಗಳನ್ನು ಹೊರಗೆ ನಿಂತುಕೊಂಡು ಅನುಭವಿಸ್ತಾರೆ. ಆದರೆ ಭಗವಂತನ ಆನಂದಾದಿ ಗುಣಗಳ ಪೂರ್ಣ ಭೋಗ ಅವರಿಗಿಲ್ಲ ಅಂತ ಹೀಗದರ ಅರ್ಥ. ಹೊರಗೆ ಇದ್ದುಕೊಂಡು ಅಂತ ಅರ್ಥ ಅಲ್ಲ, ಬಹಿಷ್ಠಾನ್ ಭೋಗಾನ್, ವಿಷಯ ಪದಾರ್ಥಗಳನ್ನ, ಅನೇಕ ಭಾಷೆಯ ವಿಷಯಗಳ ಪದಾರ್ಥಗಳನ್ನ ಅಂತ ಅರ್ಥ. ಯಾಕಂದ್ರೆ ಅಲ್ಲಿಯೂ ಕೂಡ ಸ್ನಾನ ಮಾಡ್ತಾರೆ, ಅನೇಕ ಪದಾರ್ಥಗಳನ್ನು ಉಪಯೋಗ ಮಾಡ್ತಾರೆ, ಸ್ತ್ರೀ ಪುರುಷರ ಪರಸ್ಪರ ಮಿಲನ ಅಲ್ಲಿದೆ ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಆದ್ರಿಂದ ಹೊರಗಿನ ಭೋಗಗಳನ್ನ ಸ್ವೀಕಾರ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಅದರ ನಂತರ ಬ್ರಾಹ್ಮಾಧಿಕರಣ ಅಂತ ಬಂದಿದೆ. ಬ್ರಾಹ್ಮಣ ಜೈಮಿನಿ ಉಪನ್ಯಾಸಾದಿಭ್ಯ ಅಂತ, ಅದು 5ನೇ ಚಿತಿಮಾತ್ರಾಧಿಕರಣ ಅಥವಾ ಬ್ರಾಹ್ಮಾಧಿಕರಣ ಅಂತೇಳಿ, ಅಥವಾ ಸೂತ್ರ ಬ್ರಾಹ್ಮಣ ಜೈಮಿನಿ ಉಪನ್ಯಾಸಾದಿಭ್ಯ ಅಂತ. ಆ ಸೂತ್ರದ ಬಗ್ಗೆ ನಾವು ಈಗೇನು ಹೆಚ್ಚು ನೋಡ್ಬೇಕಾಗಿಲ್ಲ. ಅದಾದ ನಂತರ ಔಡುಲೋಮಿಗಳದು ಅಂತ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ಚಿತಿ ಮಾತ್ರೇಣ ತದಾತ್ಮಕತ್ವಾತ್ ಔಡುಲೋಮಿ ಅಂತ 6ನೇ ಸೂತ್ರ ಹೇಳ್ತಾರೆ. ಅವ್ರದ್ದೊಂದು ಈ ಜೈಮಿನಿಗಳದೊಂದು ಅಭಿಪ್ರಾಯ, ಔಡುಲೋಮಿಗಳದ್ದು ಮತ್ತೊಂದು ಅಭಿಪ್ರಾಯ, ಇವನ್ನೆಲ್ಲ ಹೇಳಿ ಮುಂದೆ 7ನೇ ಸೂತ್ರದಲ್ಲಿ ಏವಮಪಿ ಉಪನ್ಯಾಸಾತ್ ಪೂರ್ವಭಾವಾತ್ ಅವಿರೋಧಂ ಬಾದರಾಯಣ ಅಂತ ಬಾದರಾಯಣರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ಅದನ್ನ ಈಗಿಲ್ಲಿ ನೋಡ್ಬೇಕು. ಈ ಜೈಮಿನಿಗಳ ತಾತ್ಪರ್ಯ ಏನು ಅಂದ್ರೆ, ಈ ದೇಹವನ್ನು ಬಿಟ್ಟು ಮುಕ್ತರಾದಂತಹ ಜೀವರು ಪರಮಾತ್ಮನ ದೇಹದಿಂದಲೇ ವಿಷಯಗಳನ್ನ ಅನುಭವಿಸ್ತಾರೆ. ಬ್ರಾಹ್ಮ ಅಂದ್ರೆ ಪರಮಾತ್ಮಂದೇ ದೇಹ, ಅದರಿಂದಲೇ ಭೋಗಗಳನ್ನ ಅನುಭವಿಸ್ತಾರೆ ಅಂತ ಜೈಮಿನಿಗಳು ಹೇಳ್ತಾರೆ. ಯಾಕಂದ್ರೆ ಉಪನ್ಯಾಸಾದಿಭ್ಯ,
ಹಾಗೆ ಅಲ್ಲಿ ವಿವರಣೆ ಬಂದಿದೆ, ಶಾಸ್ತ್ರದಲ್ಲಿ ಆ ಥರದ ಮಾತುಗಳಿವೆ ಅಂತ ತಾತ್ಪರ್ಯ. ಉಪನ್ಯಾಸ ಬ್ರಹ್ಮಣ ಪಶ್ಯತಿ ಬ್ರಹ್ಮಣ ಶೃಣೋತಿ ಅಂತ ಉಪನ್ಯಾಸ ಇದೆ. ಉಪನ್ಯಾಸ ಅಂದ್ರೆ ಮಾತುಗಳು, ಪ್ರಮಾಣದ ವಾಕ್ಯಗಳು ಅಂತ ಅರ್ಥ. ಅಲ್ಲಿ ಆದತ್ತೆ ಹರಿಹಸ್ತೇನ ಹರಿದೃಷ್ಟೇವ ಪಶ್ಯತಿ, ಭಗವಂತನ ಕೈಯಿಂದನೇ ಜೀವನು ತಗೋತಾನೆ, ಅವನ ಕಣ್ಣಿನಿಂದ ಇವನು ನೋಡ್ತಾನೆ, ಅವನ ಕಾಲುಗಳಿಂದ ಇವನು ಹೋಗ್ತಾನೆ. ಇದು ಮುಕ್ತನ ಸ್ಥಿತಿ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಇದು ಜೈಮಿನಿಗಳ ಅಭಿಪ್ರಾಯ. ಮುಂದೆ ಔಡುಲೋಮಿಗಳ ಅಭಿಪ್ರಾಯಕ್ಕನುಸಾರವಾಗಿ ಆ ಚಿದಾನಂದ ಚಿತಿ ಮಾತ್ರೇಣ ತದಾತ್ಮಕತ್ವಾತ್ ಇತಿ ಔಡುಲೋಮಿ. ಔಡುಲೋಮಿ ಋಷಿಗಳು, ಉಡುಲೋಮನ ಮಗ ಈ ಪ್ರಾಯ, ಅವರು ಏನು ಹೇಳ್ತಾರೆ, ಚಿನ್ಮಾತ್ರವಾದ ದೇಹ ಒಂದು ಪ್ರತ್ಯೇಕ ಇರ್ತದೆ ಜೀವರಿಗೆ, ಜಡ ಭಿನ್ನವಾದ ದೇಹ ಅದು ಅವರ ಸ್ವರೂಪಕ್ಕಿಂತ ಅಭಿನ್ನ. ಅದರ ಮೂಲಕನೇ ಅವರು ಭೋಗ ಮಾಡ್ತಾರೆ ಅಂಥೇಳಿ ಈ ಔಡುಲೋಮಿಗಳು ಅಭಿಪ್ರಾಯ ಪಡ್ತಾರೆ. ಏಮಪಿ ಉಪನ್ಯಾಸ ಪೂರ್ವಭಾವಾತ್ ಅವಿರೋಧಂ ಬಾದರಾಯಣ. ಶ್ರುತಿಗಳಲ್ಲಿ ಬೇರೆ ಬೇರೆ ಥರ ಇದೆ. ಸವಾಯೇಶ ಶ್ರುತಿ ಎಂದಂತೂ ಒಂದು ಕಡೆ ಚಿನ್ಮಾತ್ರದಿಂದಲೂ ಭೋಗವನ್ನು ಹೇಳಿದ್ದಾರೆ. ಜೈಮಿನಿಗಳು ಹೇಳುವಂತೆ ಪರಮಾತ್ಮನ ಶರೀರದಿಂದಲೂ ಭೋಗ ಇದೆ. ಉಭಯತ್ರಾಪಿ ಎರಡೂ ಥರನೂ ಅದು ಸಾಧ್ಯ. ಬ್ರಹ್ಮನ ದೇಹದಿಂದಲೂ ಚಿನ್ಮಾತ್ಮವಾದ ದೇಹದಿಂದಲೂ ಇವರು ಭೋಗವನ್ನು ವಹಿಸ್ತಾರೆ ಅಂತ ಹೇಳಲಿಕ್ಕೆ ಏನೂ ತೊಂದರೆ ಇಲ್ಲ. ಕೆಲವು ಸಾರಿ ಚಿನ್ಮಾತ್ರವಾದ ದೇಹದಿಂದ, ಕೆಲವು ಸಾರಿ ಬ್ರಹ್ಮನ ದೇಹದಿಂದ, ಹೀಗೆಲ್ಲ ಭೋಗವನ್ನು ಅನುಭವಿಸ್ತಾರೆ. ನಾರಾಯಣ ಅಧ್ಯಾತ್ಮ ಅನ್ನೋ ಗ್ರಂಥವನ್ನು ಅಲ್ಲಿ ಉದ್ಧರಿಸ್ತಾರೆ. ನಶ್ವರವಾದ ದೇಹವನ್ನು ಬಿಟ್ಟು ಚಿನ್ಮಾತ್ರ ದೇಹ ಯುಕ್ತರಾಗಿ, ಚಿನ್ಮಯವಾದ ಇಂದ್ರಿಯಗಳಿಂದ ಯುಕ್ತರಾಗಿ ಆ ನಾಶರಹಿತನಾದ ಪರಮಾತ್ಮನೊಳಗೆ ಪ್ರವೇಶಿಸಿ ಅವನ ಅಂಗದಿಂದಲೇ ತಮ್ಮ ಪ್ರವೃತ್ತಿ ಮಾಡ್ತಾರೆ. ಅದು ಯಥೇಷ್ಟಂ ಪರಿವರ್ತಂತೆ ತಸ್ಸೈವ ಅನುಗ್ರಹೇರಿತಾ ಕುರುವಂತಿ ಭುಂಜತೆ ಭೋಗಾನ್ ಸದಂತರ್ ಬಹಿರೇವ. ಅವನ ಒಳಗೂ ಹೊರಗೂ ಎಲ್ಲ ರೀತಿಯಿಂದಲೂ ಭೋಗ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಎತ್ತು, ಈ 30ನೇ ಗದ್ಯ ಭಾಗದಲ್ಲಿ ಎಕ್ತು ಅಂತಿದೆ. ಎಕ್ತು ಅಲ್ಲ, ಅದು ಎತ್ತು. ಎತ್ತು ಮುಕ್ತಾನಾಂ ಅರೇಹತ್ವೇನ ಅಭೋಗಂ ಆಶಂಕೆ. ಮುಕ್ತರಿಗೆ ದೇಹವೇ ಇಲ್ಲ, ಆದ್ರಿಂದ ಅವ್ರು ಹೇಗೆ ಭೋಗ ಮಾಡೋದು ಅಂತ ಒಂದು ಪ್ರಶ್ನೆ ಕೆಲವರದು. ಅದನ್ನ ಶಂಕೆ ಮಾಡಿಕೊಂಡು ಬ್ರಹ್ಮದೇಹೇನ ಚಿನ್ಮಾತ್ರ ದೇಹೇನ ಸ್ವರೂಪ ದೇಹೇನ, ಅವರಿಗೆ ಅವ್ರದೇ ಆದಂಥ ಸ್ವರೂಪ ದೇಹ ಇದೆ. ಆದ್ದರಿಂದ ಆ ಭೋಗದ ಚಿನ್ಮಾತ್ರ ದೇಹದಿಂದಲೂ ಭೋಗ ಮಾಡ್ತಾರೆ, ಬ್ರಹ್ಮದೇಹದಿಂದಲೂ ಭೋಗ ಮಾಡ್ತಾರೆ. ಆ ಭೋಗವನ್ನು ಹೇಳಿ ಹೊರಟಿರುವಂಥದ್ದು ಬ್ರಾಹ್ಮಣ ಇತ್ಯಾದಿ ಸೂತ್ರತ್ರಯ. ಅದರ ಅರ್ಥವನ್ನ ಅಮುನಾ ಯಥಾ ಸಂಕಲ್ಪ ಭೋಗ ಚಿದಾನಂದ ಶರೀರಣ ಅಂತ ಸಂಗ್ರಹ ಮಾಡಿದ್ದಾರೆ. ಉತ್ತಮಾಹ ನರೋಚ್ಚಾದ್ಯಾಹ ಚಿದಾನಂದ ಶರೀರಿಣ ಜ್ಞಾನಾನಂದಾಧ್ಯಾತ್ಮಕ ದೇಹವಂತಹ ಸಂತಹ ಯಥಾ ಸಂಕಲ್ಪ ಭೋಗಾಹ. ಉತ್ತಮರಾದಂಥ ಈ ಜೀವರೇನಿದ್ದಾರೆ, ಮನುಷ್ಯೋತ್ತಮರು ಮೊದಲಾದವರೇನಿದ್ದಾರೆ, ಒಂದು ಚಿನ್ಮಾತ್ರವಾದ ಶರೀರವನ್ನು ತಗೊಂಡು, ಅಂದ್ರೆ ಜ್ಞಾನಾನಂದಾತ್ಮಕವಾದ ಶರೀರವನ್ನು ತಗೊಂಡು ಭೋಗವನ್ನು ಪಡ್ಕೋತಾರೆ. ಇನ್ನ ಅದರಲ್ಲೇ ಮತ್ತು ಶ್ರೇಷ್ಠರಾದವರು ಏನಿದ್ದಾರೆ, ಅವರು ಪರಮಾತ್ಮನನ್ನೇ ತಲುಪೆ. ಅಮುನಾಚ ಪ್ರಾಪ್ಯತ್ವೇನ ಉಕ್ತ ಜನಾರ್ದನೇನಾಪೆ. ಅಮುನ ಅಂದ್ರೆ ಸರ್ವನಾಮ ಶಬ್ದ. ಅದು ಯಾರು ಅಮುನಾ ಶಬ್ದದಿಂದ ಯಾರನ್ನ ಇಟ್ಕೋಬೇಕು? ಪರಮಾತ್ಮನನ್ನೇ ಇಟ್ಕೊಳ್ಬೇಕು. ಆ ಪರಮಾತ್ಮನನ್ನೇ ತಲುಪಿ ಅವನಿಂದಲೇ, ಅವನ ಸಹಕಾರದಿಂದಲೇ ಅಂತ ಯಥಾಸಂಕಲ್ಪ ಭೋಗಗಳನ್ನು ಪಡ್ಕೋತಾರೆ, ಅವನ ದೇಹದ ಮೂಲಕವೇ ಅಂತ ಅದರ ತಾತ್ಪರ್ಯ. ಅಲ್ಲಿ ತದ್ದೇಹೇನಾಪಿ ಭುಂಜತೆ ಇತಿ ವಾಚ್ಯ. ಈ ಉತ್ತಮ ಜೀವರು ಆ ಪರಮಾತ್ಮನ ದೇಹದಿಂದಲೂ ಭೋಗವನ್ನು ಮಾಡ್ತಾರೆ ಅಂತ ಹೇಳಬೇಕಾಗಿತ್ತು. ಹೇಳಿದ್ರೆ ಅಲ್ಲಿ ಎಲ್ಲ ಸರಿ ಆಗ್ತಿತ್ತು. ಆದರೆ ಆ ಥರ ಹೇಳಲಿಲ್ಲ ಇಲ್ಲಿ. ಇದು ವಾಚ್ಯೇಪಿ ಅಮುನ, ಅವನ ದೇಹದಿಂದ ಅಂತ ಹೇಳಲಿಲ್ಲ, ಅವನಿಂದಲೇ ಅಂತ ಹೇಳ್ಬಿಟ್ರು. ಯಾಕೆ ಆ ಥರ ಹೇಳಿದ್ರು ಅಂದ್ರೆ ಪರಮಾತ್ಮನ ದೇಹ ಬೇರೆ, ಅವನ್ ಬೇರೆ ಅಲ್ಲ ಅಂತ ಅದರ ತಾತ್ಪರ್ಯ. ದೇಹದೇಹಿನೋ ಅಭೇದಾತ್ ಅಮುನಾ ಇತಿ ಉಕ್ತಿ ಇತ್ಯೇವ ಉಕ್ತಿ.
ಸಂಪದ್ಯ ಬ್ರಹ್ಮಣ ಅಭಿಪಶ್ಯತಿ ಬ್ರಹ್ಮಣ ಅಭಿಶೃಣೋತಿ ಆದತ್ತೆ ಹರಿಸಹಸ್ತೇನೆ ಇತ್ಯಾದಿ. ಅದೇ ಮುಂದೆ ವೇದವಾಕ್ಯಗಳನ್ನು ಅವರು ಉದ್ಧರಿಸಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಒಂದು ಕಡೆ ಬ್ರಹ್ಮನನ್ನ ತಲುಪಿ ಅವನಿಂದಲೇ ನೋಡ್ತಾನೆ, ಅವನಿಂದಲೇ ಕೇಳ್ತಾನೆ. ಇನ್ನೊಂದು ಯಾವುದು ಪುರಾಣದ ವಾಕ್ಯ, ಆದಸ್ತೆ ಹರಿಹಸ್ತೇನ, ಭಗವಂತನ ಕೈಯಿಂದಲೇ ಭೋಜನ ಮಾಡ್ತಾನೆ ಇತ್ಯಾದಿ. ಹೀಗೆ ಒಟ್ಟದರ ತಾತ್ಪರ್ಯ. ಅದು 30ನೇ ಭಾಗ ಅಲ್ಲಿಗೆ ಮುಕ್ತಾಯ ಕಾಣ್ತದೆ. ಭಗವಂತನ ಸಾಮೀಪ್ಯ ಎಂಬ ಮೋಕ್ಷ ಅಂತಂದ್ರೆ ಸಮೀಪದಲ್ಲಿರೋದಂತ ಅರ್ಥ. ಸಾಲೋಕ್ಯ ಎಂಬ ಮೋಕ್ಷ ಅಂದ್ರೆ ಅದೇ ಲೋಕದಲ್ಲಿರೋದಂತ ಅರ್ಥ. ಸಾರೂಪ್ಯ ಅಂದ್ರೆ ಅನಂತ ರೂಪ ಪಡ್ಕೊಳ್ಳೋದಂತ ಇನ್ನೊಂದು ಮೋಕ್ಷ. ಇದನ್ನೆಲ್ಲ ಪಡ್ಕೊಂಡವರಿಗೆ ಅವನ ದೇಹದೊಳಗೆ ಇದ್ದೇ ಭೋಗವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಅವನಿಂದ ಹೊರಗಿದ್ದೇ ಭೋಗ ಮಾಡ್ಬೇಕು. ಆದ್ರೆ ಇವರು ಮಾತ್ರ ಹೊರಗಿನ ದೇಹವನ್ನು ಇಟ್ಕೊಂಡಿರ್ತಾರೆ, ಪರಮಾತ್ಮನ ದೇಹದೊಳಗೂ ಹೋಗ್ತಾರೆ ಉತ್ತಮರಾದವರು ಅಂತ ಹೀಗೆ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.